ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೇನಾದರೂ ಹೊಸ ತರಬೇಕು ಅಂತ ಈ ವಿಡಿಯೋ ತಿರುಗೋ ಶುರು ಮಾಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತೀನಿ. ಓಕೆ, ಸೊ ನಿಮ್ಗೇನಾದರೂ ಓದ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತೀನಿ ಅಂತ ಹೇಳ್ತಾ ಈಗ ಈ ವಿಡಿಯೋನ ಶಾರ್ಟ್ ಮಾಡೋಣ. ಶಾರ್ಟ್ಸ್ ಮಾಡೋಣ. ಓಕೆ, ಇನ್ಮೇಲೆ ಸ್ಟಾಚ್ ಅಂತೀನಿ. ಸ್ಟಾರ್ಟ್ ಬದಲು ಸ್ಟಾಚ್, ನನ್ನ ಸಿಗ್ನೇಚರ್ ವರ್ಡ್ ಅಂತ ಅಂದ್ಕೊಳ್ಳಿ, ಸ್ಟಾಚ್. ಓಕೆ, ಇದರಲ್ಲಿನೂ 3 ಆ್ಯಕ್ಟರ್ಸ್ ಇರ್ತಾರೆ: ದರ್ಶನ್, ಸೇವನ್ನ, ದೇವ ಅಂತ. ಓಕೆ, ಒಂಥರ ಗೋಸ್ಟ್, ದೇವರ ಜೊತೆ ಡೈಲಾಗ್ ಅಂತ ಆ ಕಡೆ. ಓಕೆ, ದರ್ಶನ್ ಈಗ ಓದೋಕ್ಕೆ ಅಂತ ಹಾಸ್ಟೆಲ್ಗೆ ಬಂದವನು ತುಂಬ ಎದುರು ಪುಕ್ಲ. ಓಕೆ, ಅರ್ಥವಾಯಿತು ಅಂತ ಅಂದ್ಕೊಂತೀನಿ. ಸೇವನ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ, ಯಾವಾಗಲೂ ನಿದ್ದೆ ಮೂಡ್ನಲ್ಲಿ ಇರ್ತಾರೆ. ಓಕೆ, ದೇವ ಇದೊಂದು ಹಳೆ ಕಾಲದ ದೇವ, ಇದಕ್ಕೆ ಇಂದಿನ ಜನರ ವರ್ತನೆ ಕಂಡು ಬೇಸರವಾಗಿದೆ. ಓಕೆ, ನಾವಿರೋ ಲೈಫ್ ಸ್ಟೈಲ್ನ, ಈಗಿರೋ ನಮ್ಮ ಹತ್ರ ಇರೋ ಲೈಫ್ ಸ್ಟೈಲ್ನ ಅದನ್ನ ಕಂಡು ಅದಕ್ಕೆ ಬೇಜಾರಾಗಿದೆ. ದರ್ಶನ್ ರೂಮ್ ಒಳಗೆ ಬಂದು, ಯಪ್ಪ ಈ ರೂಮ್ ನೋಡಿದರೆ ಫುಲ್ ದೆವ್ವದ ಮನೆ ಥರ ಇದೆ. ಕಿಟಕಿ ಸೌಂಡ್ ಮಾಡ್ತದೆ, ಗೋಡೆ ಮೇಲೆ ಯಾರೋ ಮಸಿ ಬಳೆದಿದ್ದಾರೆ. ಶಿವನ್ನ ಲೈಟ್ ಆನ್ ಆಗ್ತಿಲ್ಲ. ಬಂದ್ಬಿಟ್ಟು, ಯಪ್ಪ ಇದೇನು ರೂಮ್ ಹಿಂಗೈತೆ, ಒಳ್ಳೆ ಹಳೆ ಕಾಲ ದೆವ್ವ ಥರ ಹೋಯ್ತೆ. ವಿಂಡೋ ಓಪನ್ ಆಯ್ತಿಲ್ಲ, ಲೈಟ್ ಆನ್ ಆಗ್ತಿಲ್ಲ, ಕಿಟಕಿ ಸೌಂಡ್ ಬರ್ತಿಲ್ಲ, ಏನಪ್ಪ ಇದು ಮನೆ ಹಿಂಗಂತಾನೆ ಹಿಂಗೆ ಬರುತ್ತೆ. ಓಕೆ, ಶಿವನ್ನ ದೂರದಿಂದ, ಲೈ ದರ್ಶನ್ ಸುಮ್ಮನೆ ಮಲಗೋ, ಇದು ಹಾಸ್ಟೆಲ್, ತಾಜ್ ಹೋಟ್ಲಲ್ಲ. ಆ ಲೈಟ್ ಸ್ವಲ್ಪ ಹಾಗೆ ಒಂದು ಹೇಟ್ ಹಾಕಿದರೆ ಸರಿ ಹೋಗುತ್ತೆ. ಏನು ಹೇಳ್ತಾ ಗೊತ್ತೆ ನೀವು, ತುಂಬ ಅದಕ್ಕೂ ತಲೆ ಕಟ್ಸಲ್ಲ. ದರ್ಶನ್ ಸುಮ್ಮನೆ ಕೂತ್ಕೊಳ್ಳೋ, ಏನು ಜಾಸ್ತಿ ಹೇಳ್ತಿದ್ಯಾ, ಸುಮ್ಮನೆ ಮಲಗು, ಇದು ಹಾಸ್ಟೆಲ್, ತಾಜ್ ಹೋಟ್ಲಲ್ಲ. ಆ ಲೈಟ್ ಸ್ಟೈಲ್ ಹಾಗೆ, ಲೈಫ್ ಸ್ಟೈಲ್ ಹಾಗೆ, ಒಂದು ಹೇಟ್ ಹಾಕಿದ್ರೆ ಅದೇ ಸರಿ ಹೋಯ್ತತೆ. ದರ್ಶನ್ ಸ್ಟೇಜ್ ಬೋರ್ಡ್ಗೆ ಓಡಿದಾಗ ಫುಲ್ ರೂಮ್ ಲೈಟ್ ಆಫ್ ಆಗಿ ಎಲ್ಲೋ ಒಂದೆರಡು ಕ್ರಿರ್ ಅಂತ ಸೌಂಡ್ ಕೇಳುತ್ತಾ ದರ್ಶನ್ ಬದಲಿ ಬೆಡ್ಶೀಟ್ ಒಳಗೆ ನಕ್ಕುತ್ತಾನೆ. ಮಲ್ಕೊತಾನೆ ಆಮೇಲೆ ಸೌಂಡ್ ಬಂದು ಬಿಸಿಕ್ ಮುಚ್ಕೊಬಿಡ್ತಾನೆ. ಹಂಗೆ ಬಿಡುತ್ತೆ. ಓಕೆ, ಆಮೇಲೆ ನಾನು ಈ ಹಾಸ್ಟೆಲ್ನ 100 ವರ್ಷದ ದೆವ್ವ, ಇವತ್ತು ನಿನ್ನನ್ನು ಬಿಡಲ್ಲ ಅಂತ ಹೇಳ್ತಾರೆ. ಇವತ್ತು ನಿನ್ನನ್ನು ಬಿಡಲ್ಲ ಅಂತ ಹೇಳ್ತಾರೆ ಆ ದೇವ. ದರ್ಶನ್ ಕಣ್ಣು ಮುಚ್ಚಿ, ಸರ್ ಪ್ಲೀಸ್ ಸರ್, ನನಗೆ ನಾಳೆ ಎಕ್ಸಾಮ್ ಇದೆ, ನೀವು ಬೇಕಿದ್ರೆ ನಮ್ಮ ವಾರ್ಡ್ ಹೋಗಿ ಅವರು ಕುಂಭಕರ್ಣನ ಥರ ಮಲಗ್ತಾರೆ, ಅವನನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ದೇವ, ಲೇ ನಾನು ದೆವ್ವ ಅಂದರೆ ನಿನಗೆ ಭಯ ಇಲ್ವಾ? ನಿನ್ನ ಜೊತೆ ತೆಗೆದು ಇದೆಯಾ ನನ್ನ ಜೊತೆ? ದರ್ಶನ್, ಹೌದು ಸರ್, ಇನ್ಸ್ಟಾಗ್ರಾಮಲ್ಲಿ ಡೈವಿಂಗ್ ವಿತ್ ಕೋಸ್ಟ್ ಅಂತ ಹಾಕಿದರೆ ಮಿಲಿಯನ್ ವ್ಯೂಸ್ ಬರುತ್ತೆ. ದೇವ ಬೇಸರಿದ್ದ ಕುಳಿತು, ನಮ್ಮ ಕಾಲದಲ್ಲಿ ದೆವ್ವ ಆದರೆ ಜಗ ಗದ ಅಂತ ನಡುಗುತ್ತಿದ್ರು. ಇದ್ದ ಹುಡುಗರಿಗೆ ಭಯನೇ ಇಲ್ಲ. ನಾನು ರಾತ್ರಿ ಬಂದು ಕಿರಿಚಿದ್ರು, ನೀವು ಇಯರ್ಫೋನ್ ಹಾಕ್ಕೊಂಡು ಮಲಗ್ತೀರ. ಸಾರಿ ದೇವನಾ, ಈಗಿನ ಲೈಫ್ ಹಾಗೆ. ನಮ್ಮ ಟೆನ್ಷನ್ ಮುಂದೆ ನಿಮ್ಮ ಭಯ ಏನೂ ಇಲ್ಲ. ನಮಗೆ ಎಕ್ಸಾಮ್ಸ್ ಟೆನ್ಷನ್ಸ್, ಬಾಡಿಗೆ ಟೆನ್ಷನ್ಸ್, ಗರ್ಲ್ ಫ್ರೆಂಡ್ ಟೆನ್ಷನ್ಸ್, ಹೀಗೆ ಸಾವಿರವಿದೆ. ದರ್ಶನ್ಗೆ ದೇವಕ್ಕೆ ತನ್ನ ಸಿಲೆಬಸ್ ತೋರಿಸ್ತಾನೆ. ದೇವ ಅದನ್ನು ನೋಡಿ, ಅಯ್ಯೋ ಇದಕ್ಕಿಂತ ನಾನು ನರಕದಲ್ಲೇ ಇರೋದು ಬೆಟರ್, ಎಷ್ಟು ಓದೋಕ್ಕೆ ನನಗೆ ಆಗಲ್ಲ ಅಂತ ತಲೆ ಕೆರೆದುಕೊಳ್ಳುತ್ತದೆ. ಶಿವನ್ನ ರೂಮ್ ಒಳಗೆ ಬಂದು, ಏನೋ ಇದು ಸೌಂಡ್, ದರ್ಶನ್ ಯಾರ ಜೊತೆ ಮಾತಾಡ್ತಿದ್ದೀಯಾ? ಸರ್ ನೋಡಿ, ಇಲ್ಲಿ ದೆವ್ವ ಇದೆ ಇಲ್ಲಿ. ಶಿವನ್ನ ದೆವ್ವದ ಮುಖ ನೋಡಿ, ಹೌದಾ, ಇದು ಹಳೆ ಸ್ಟೂಡೆಂಟ್ ಇರಬೇಕು,
ಫೀಸ್ ಕಟ್ಟಿಲ್ಲ ಅಂತ ಇಲ್ಲೇ ದೆವ್ವ ಆಗಿದ್ದಾನೆ ಅನಿಸುತ್ತೆ. ಲೇ ದೆವ್ವ, ಹೋಗಿ ಆ ಮೂಲಲ್ಲಿ ಇರೋ ಕಸ ಗುಡಿಸು, ಸುಮ್ಮನೆ ಯಾಕೆ ನಿಂತಿದ್ದೀಯ ಅಂತ ಹೇಳ್ತಾನೆ. ದೆವ್ವ, ಯಪ್ಪ ದೆವ್ವಗಳಿಗೂ ಇಲ್ಲಿ ಬೆಲೆ ಇಲ್ವಾ, ನಾನು ಇಲ್ಲೊಂದು ಓಡಿ ಹೋಗ್ತೀನಿ. ದರ್ಶನ್, ನೋಡಿದ್ರಾ, ದೆವ್ವಕ್ಕಿಂತ ಹೆಚ್ಚಾಗಿ ಮನುಷ್ಯರು ಇವತ್ತು ಭಯಾನಕವಾಗಿದ್ದಾರೆ. ಆದರೆ ಹಾಸ್ಟೆಲ್ ಲೈಫ್ ಒಂಥರ ಮಜಾ, ಅದೂ ಒಂಥರ ರೈತ. ಗೆಳೆಯರೇ, ಜೀವನದಲ್ಲಿ ಯಾವುದಕ್ಕೂ ಹೆದರಬೇಡಿ. ಭಯ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ ಅಷ್ಟೇ. ಕಷ್ಟಗಳನ್ನು ನೋಡಿ ದೆವ್ವದ ಥರ ಹೆದರೋ ಬದಲು ಅದಕ್ಕೆ ಎದುರಾಗಿ ನಿಂತಾಗಿ ಅಷ್ಟೇ ಲೈಫ್. ನಿಮಗೆ ಅರ್ಥವಾಗಿದೆ? ಭಯ ಎದುರು ಬಂದರೆ ಅದನ್ನ ಫೇಸ್ ಮಾಡೋ ಮುಂಚೆ ನೀವೆಲ್ಲ ಕುಮ್ಗೆ ಕೂತ್ಕೊಂಡಿದ್ರೆ ನನ್ನ ಲೈಫ್ ಹೋಯಿತು. ನೀವೇನಾದ್ರು ಫೇಸ್ ಮಾಡಿ ಮುಂದೆ ಫೇಸ್ ಆದಮೇಲೆ ಅದ್ರ ಏನಾದ್ರು ಸಕ್ಸಸ್ ಆಗಿ ಆ ಲೈಫ್ ನಮ್ಮ ಒಂದು ಸ್ಟೆಪ್ ಹಾಕಿದ್ರೆ ಹೊಸ ಜೀವನ ಇರುತ್ತೆ. ಹೊಸ ಜೀವನ ಈಗ ಹೇಳ್ತೀನಿ. ಇನ್ನು ಮುಂದೆ ಇದಕ್ಕೆ ಮಾತಾಡೋಕ್ಕೆ ಹೋಗಲ್ಲ. ಇಷ್ಟು ಹೇಳಿದ್ದೀನಿ. ನಿಮ್ಗೆ ಏನು ಅರ್ಥ ಆಗಿದರೆ ಒಳ್ಳೆಯದು ಅಂತ ಹೇಳ್ತೀರಾ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ, ನಮಸ್ಕಾರ ಕನ್ನಡಕ್ಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಇಫ್ ಯು ಲೈಕ್ ಇಟ್ ಪ್ಲೀಸ್ ಲೈಕ್ ಇಟ್. ಓಕೆ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.